ಇದರಲ್ಲಿ ನೀನು ಬ್ರಿಸ್ಟನ್ ಬೈಕ್ ಅಂದರೆ ಇದು ಬ್ರಿಸ್ಟನ್ ಬೈಕ್ ಹಾಂ 500cc ಇನ್ಲೈನ್ ಡ್ರೈವ್ ಲಿಕ್ವಿಡ್ ಕೂಲ್. ಓಕೆ ಹಾಂ ಬ್ರಿಸ್ಟನ್ ಆಸ್ಟ್ರಿಯಾ ಬ್ರ್ಯಾಂಡ್ ಅದೇನೋ ಬ್ರಿಸ್ಟನ್ ಆಸ್ಟ್ರಿಯಾ ಬ್ರ್ಯಾಂಡ್ ಅಂದರೆ ಹಾಂ ಅಂದರೆ ಇದು ಪೆಟ್ರೋಲ್ ಸ್ಕೂಟರ್ ಪೆಟ್ರೋಲ್ ಬೈಕ್ ಎಲ್ಲಿನಿದೆ ಫೀಚರ್ಸ್ ನಿಮ್ಮ ಬ್ರಿಸ್ಟನಲ್ಲಿ 500cc ಇದು ಕಂಪ್ಲೀಟ್ ಆಫ್ ರೋಡ್ ಬೈಕ್ ಇದು. ಓಕೆ ಹಾಂ ಸೊ ನಿಮಗೆ ಇದು ಇಟ್ ಕಮ್ಸ್ ವಿತ್ ಪೆರೆಲಿ ಸ್ಕಾರ್ಪಿಯನ್ ಟೈರ್. ಓಕೆ ಹಾಂ ಸೊ ನಾರ್ಮಲ್ ಆಗಿ ನಿಮಗೆ ಆಫ್ ರೋಡಲ್ಲಿ ಪೆರೆಲಿ ಯಾರು ಕೊಡೋದು ಓಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಾಫ್ಟ್ ಕಂಫರ್ಟ್ ಟೈರ್ ಆಯಿತು ಅಡ್ಜಸ್ಟಬಲ್ KYB ಸಸ್ಪೆನ್ಷನ್. ಓಕೆ ಹಾಂ ಪೆರಲ್ಲಿ ಟೈರ್ಸ್ ಸಾಫ್ಟ್ ಕಂಫರ್ಟ್ ಟೈರ್ಸ್ ಆಯಿತು ಓಕೆ ಅದು ಪೆರಲ್ಲಿ ಇದು ಸಾಫ್ಟ್ ಕಂಫರ್ಟ್ ಟೈರ್ಸ್ ಅದು ಸಾಫ್ಟ್ ಕಾಂಪೌಂಡ್ ಟೈರ್ಸ್ ಅಂತ ಹೇಳಿದ್ದು ಬೇಗ ಪಂಚರ್ ಆಗುತ್ತೆ. ಬೇಗ ಪಂಚರ್ ಆಗಲ್ಲ. ಓಕೆ ಓಕೆ ಇಟ್ ಕಮ್ಸ್ ವಿತ್ ಕ್ರಾಸ್ ಸ್ಪೋಕ್. ಓಕೆ ಕ್ರಾಸ್ ಸ್ಪೋಕ್ಸ್ ನಿಮಗೆ ಬೆಟರ್ ಗ್ರಿಪ್ ಓಕೆ ನಿಮಗೆ ಆಫ್ ರೋಡಲ್ಲಿ. ಹಾಂ ಹೀಗೆ ಹೊಸ ಬ್ರ್ಯಾಂಡ್ ಕತ್ತೆ ನಿಮ್ಮ ಬ್ರೇಕ್ ಹಾಂ ಯಾವ ಬ್ರ್ಯಾಂಡ್ ಅದು ಹೊಸ ಬ್ರ್ಯಾಂಡ್ ಹೋಗ್ತದೆ ಬೈಕ್ಸಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಅನ್ನೋದು ಜೇಜುವಾನಿಂದ ಬಂದಿದೆ. ಓಕೆ ಹಾಂ ಬಾಸ್ ABS. ಹಾಂ ಇದು ಫಾರಿನ್ ಬ್ರ್ಯಾಂಡ್ ಆಯಿತು ಬ್ರೇಕ್ ಕ್ಯಾಲಿಪರ್ಸ್ ನೆವ ಆದ ಬ್ರ್ಯಾಂಡ್. ಹಾಂ ಈಗ ಎಷ್ಟಿದೆ ಇದರಲ್ಲಿ ಡಿಸ್ಕ್ ಬ್ರೇಕ್ 320 mm 320 mm ಓಕೆ 260 mm ಬ್ಯಾಕ್. ಹಾಂ ಓಕೆ ಹಾಂ ಇದು ರಾಯಲ್ ಎನ್ಫೀಲ್ಡ್ ಕಂಪನಿಷನ್ ಆಯಿತು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಟ್ ಕಂಪರೇಟರ್ ಆಯಿತು ಮಾರ್ಕೆಟಲ್ಲಿ ಇಲ್ಲ ಇದರಲ್ಲಿ ನಿಮ್ಮ 500cc ಅಲ್ಲಿ ಯಾವುದೂ ಕಾಂಪಿಟೇಷನ್ ಇಲ್ಲ. ಹಾಂ 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 ಈ ಥರ ಯಾವುದೇ ಬೈಕ್ ಇಲ್ಲ. ಯಾವುದೂ ಇಲ್ಲ. ಸೂಪರ್ ಸ್ಪೋರ್ಟ್ ಇದೆ ಬಟ್ ಈ ಕಂಪನಿ ಅದಿಲ್ಲ. ಬೆನೆಯಲ್ಲಿ ಒಂದಿದೆ ಲಿಯಾನ್ಸನೋ 500 ಆದರೆ ಈ ಥರ ಇಲ್ಲ. ಹಾಂ ಅದು ಕಂಪರೇಷನ್ ಇಲ್ಲ. ಹಾಂ ಮತ್ತು ಬೇರೇನಿದೆ ಯೂನಿಕ್ ಫೀಚರ್ಸ್ ಈ ಬೈಕಲ್ಲಿ ಕಸ್ಟಮರ್ ತೊಗೋಬೇಕಂದ್ರೆ ಬೈಕ್ ಬಗ್ಗೆ ಒಂದು 2 ಮಿನಿಟ್ಸ್. ಹಾಂ ಹಾಂ ನೋಡಿ ಗ್ಯಾಸ್ ಇದು ಕಾರು ಕಂಪ್ಯೂಟರ್ ಇಲ್ಲ ಗಾಡಿ ಇದು 15 ಬೈಕ್ ಅಂತ ಅಡ್ವೆಂಚರ್ 7 ಬೈಕ್ ಅಂತ ಅದರಲ್ಲಿ ಯಾರು ಕಂಪ್ಯೂಟರ್ ಇಲ್ಲ. ಈ 500cc 15 ಬೈಕ್ ನೋಡ್ತಿದ್ದೀರಾ ಅಂತ ಕಾಲೇಜ್ ಬ್ರಿಸ್ಟನ್ ಅಂತ ಬಿಗ್ಸ್ಟನ್ ಅಂತ ಹೆಸರು ಯುನಿಕ್ ಆಗಿ ರಿಟರ್ನ್ ಆಸ್ಟ್ರಿಯಾ ಬ್ರ್ಯಾಂಡ್ ಅಂತ ನೀವು ನೋಡಿದ್ದೀರ KTM ಆಗಿ ಆಸ್ಟ್ರಿಯಾ ಬ್ರ್ಯಾಂಡಲ್ಲೇ ಫೌಂಡ್ ಆಗಿದೆ. ಆ ಥರ ಇನ್ನೊಂದು ಬ್ರ್ಯಾಂಡ್ ನಮ್ಮ ಇಂಡಿಯಾಗೆ ಬಂದಿದೆ ಅಂತ ಇಂಡಿಯಾಗೆ ಬಂದಿದೆ ವಿದೇಶಿನ ಇಂಡಿಯಾಗೆ ಬಂದಿದೆ ಇಂಡಿಯಾಗ ವಿದೇಶಿನ ದೇಶಕ್ಕೆ ಬಂದಿದೆ. ಇನ್ನೊಂದು ಸೆಕೆಂಡ್ ಎರಡನೇ ಬ್ರ್ಯಾಂಡ್ ನೋಡ್ತಿದೆ ನೀವು ಫಸ್ಟ್ ಜನರಿಗೆ ಬಂದಿದೆ ಶೋರೂಮ್ ಅಂತ ಬ್ರಿಸ್ಟನ್ ಬಂದಿದೆ. ಇನ್ನೊಂದು ನೋಡಿ ಬ್ರಿಸ್ಟನ್ ಒಂದು ಬಂದಿದೆ. ಇನ್ನೊಂದು ಸ್ಕೂಟರಲ್ಲಿ VLF ಬಂದಿದೆ ಅಂತ ಇದು ಬರೋದು ಜೈನ ಫೋರ್ತ್ ಬ್ಲಾಕಲ್ಲಿ ಬರುತ್ತೆ ಶೋರೂಮ್ ಬರುತ್ತೆ. ಆ್ಯಂಡ್ ಆಪೋಸಿಟ್ಟು ಅಪೇಟ್ ಸಿಲ್ಕ್ ಶಾಪ್ ಅಪೇಟ್ ಬರುತ್ತೆ ಶೋರೂಮ್ ಶಾಪ್ ಬರುತ್ತೆ ನೀವು ಇದು ಗೋರಲ್ಲಿ ಬರುತ್ತೆ ಇರಲ್ಲ ಗೋರಲ್ಲಿ ಇದೆ ಶೋರೂಮ್ ಲಿಂಕ್ ಮ್ಯಾಪಲ್ಲಿ ಹಾಕಿ ಬಂದುಬರುತ್ತೆ ಬರ್ತಿರಂಗೆ. ಆ್ಯಂಡ್ ಯೂನಿಕ್ ಆಗಿ ಸೆಗ್ಮೆಂಟ್ ನೋಡಿ ಒಂದು ಪೆಟ್ರೋಲ್ ಬೈಕ್ ಮಾಡ್ತಿದ್ದೀರಾ ನೋಡಿ 15 ಪಿರಲ್ಲಿ ಟೈರ್ಸ್ ಹೊಸ ಪಿರಲ್ಲಿ ಟೈರ್ಸ್ ಇದೆ ಅಂತೆ. ನನಗೆ ನೋಡಿ ಈ ಫ್ಯೂಯಲ್ ಬ್ರೇಕ್ ಇದೆ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಫ್ಯೂಯಲ್ ಇದೆ ಗಾಡಿ ಚೆನ್ನಾಗಿ ಕಾಣಿಸುತ್ತೆ ಯಾರು ಸಿಲ್ವರ್ ಬ್ರೇಕ್ಸ್ ಅಲ್ಯೂಮಿನಿಯಂ ಬ್ರೇಕ್ಸು ಸೆಗ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮಿರರ್ಸ್ ಚೆನ್ನಾಗಿದೆ ಚೆನ್ನಾಗಿತ್ತು ಮಿರರ್ಸಲ್ಲಿ ಎಂಗಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೀ ನೋಡಿ ಇದು ಬೆನೆಯಲ್ಲಿ ನೋಡ್ತಾರೆ ಕೀ ನೋಡ್ತೀರಾ ಕಮ್ಮಿ ಫ್ರೈ ಕೀ ಕೊಟ್ಟಿದ್ದಾರೆ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಕಾಂಪ್ಯಾಕ್ಟಾಗಿ ಡಿಜಿಟಲ್ ಮೀಟರ್ ನೋಡ್ತಾರೆ ಎಲ್ಲ ಇನ್ಫಾರ್ಮೇಷನ್ ಫ್ಯೂಯಲ್ ಆಟೋಮೀಟರ್ ಟ್ಯಾಕ್ಟರ್ ಲೈಟಲ್ಲಿ ಕೊಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಡಿಜಿಟಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದೆಲ್ಲ ಇದು
ಅಡ್ಜಸ್ಟಬಲ್ ಬೇಕು ಅವ್ರು ಅನ್ಕೋತೀನಿ ಅದಕ್ಕೆ ಬರೋದು. ಮತ್ತು ಮುಂದೆ ನೋಡಿದ್ರೆ ಹೆಲ್ಲೆಟ್ ಅಲ್ಲಿಗೆ ಹೆಲ್ಲೆಟ್ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದೆ ಹೆಲ್ಲೆಟ್ ಕಾಣಿಸಿದೆ. ಹೆಲ್ಲೆಟ್ ಆಮೇಲೆ ಒಂದು ಕ್ರ್ಯಾಶ್ ಕಾರ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಕ್ರ್ಯಾಶ್ ಕಾರ್ ಕೊಟ್ಟಿದ್ದಾರೆ ಗಾಡಿಗೆ. ಹೆಚ್ಚು ಡ್ಯೂಲ್ LED ಸೆಟಪ್ ಕೊಟ್ಟಿದ್ದಾರೆ. LED ಸ್ವಲ್ಪ ಲೈಟ್ಸ್ ಬ್ರೈಟ್ ಎಲ್ಲ ಕೊಟ್ಟಿದ್ದಾರೆ. LED ಕೊಟ್ಟಿದ್ದಾರೆ. ಆ್ಯಂಡ್ ಟೈಟ್ ಬೇಕ್ ಥರ ಫ್ರಂಟ್ ಮರ್ಯಾದೆ ಕೊಟ್ಟಿದ್ದಾರೆ. ಗೋಯಿಂಗ್ ಆಫ್ ರೋಡ್ ಸರ್ವಿಸ್ ಅಂತಾನೆ. ಇದು ನಾರ್ಮಲ್ ಮರ್ಯಾದಿಲ್ಲ, ಕರಾದೇನೂ ಕೊಟ್ಟಿಲ್ಲ. ಬಟ್ ನಾನು ಡೆಲ್ಟೋಗಳಿಗೆ ಫಿಕ್ಸ್ ವಿತ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಡೆಲ್ಟೋ ಸೆಗ್ಮೆಂಟ್ ನೋಡ್ತಿದ್ದೀನಿ. ಆ್ಯಂಡ್ 3 ನಮ್ಮ ಡಿಸ್ಪ್ಲೇಕ್ ಅಂತ. ಇದು ಇದರಲ್ಲಿ ಕಾಂಪೌಂಡ್ ಟೈರ್ ಅಂತ ರಿಂಗ್ ಟೈರ್ಸ್ ಅಂತ. ಆ್ಯಂಡ್ ಯೂನಿಕ್ ಅನ್ಸಿನಾಗಿ ಇದು ಬ್ರೇಕ್ಸ್ ಅದು ಅದು ಫಾರಿನ್ ಬ್ರೇಕ್ಸ್ ಅಂತ. ಫಸ್ಟ್ ಟೈಮ್ ಕಲ್ತಿದ್ದೀನಿ ಬ್ರೇಕ್ಸ್ ಬ್ರ್ಯಾಂಡ್ ಎಷ್ಟಕ್ಕೆ ಬ್ರ್ಯಾಂಡ್ ಅದು ಪ್ರೈಸ್ ಆಲ್ಮೋಸ್ಟ್ 10/80. ನಾರ್ಮಲ್ ಹಿಮಾಲಯನ್ ಏನು ಬರುತ್ತೆ ಟೈರ್ಸ್, ಹಿಮಾಲಯನ್ ಟೈರ್ಸ್ ಇದಕ್ಕೆ ಬಂದಿದೆ. ಟೈರ್ಸ್ ಸೆಂಟರ್ ಬಂದಿದೆ, ಟೈರ್ಸ್ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಲಿಕ್ವಿಡ್ ಫುಲ್ಡು ಆಯಿಲ್ ಫಿಲ್ ಎಂಜಿನ್ ಕೊಟ್ಟಿದ್ದಾರೆ. ಎಂಜಿನ್ ಇಟ್ಟಿಲ್ಲ, ಎಂಜಿನ್ ಕೊಟ್ಟಿದ್ದಾರೆ ಅಂತೆ. ಅದು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಎಂಜಿನ್ ಆಸ್ಟ್ರೇಲಿಯನ್ ಎಂಜಿನ್ ಅಂತೆ. ಬ್ರಿಸ್ಟನ್ ಅಂತ ಎಂಜಿನ್ ಬ್ರ್ಯಾಂಡು ಅವ್ರ ಎಂಜಿನ್ ಅಂತೆ. ಮೈಟ್ ಬಿ ಲಿಕ್ವಿಡ್ ಫುಲ್ ಆಯಿಲ್ ಫಿಲ್ ಎಂಜಿನ್ ಇರುತ್ತೆ ಇದು ಗಾಡಿ ಅನ್ಕೋತೀನಿ. ಆ್ಯಂಡ್ ಎಕ್ಸಾಸ್ಟ್ ಅಲ್ಲಿಗೆ ಸೇಮ್ ಗೊರಿಲ್ಲ ನೋಡ್ತೀರಾ 450 ಸೇಮ್ ಮತ್ತು ಎಕ್ಸಾಸ್ಟ್ ಇರುತ್ತೆ ಸರ್. ಎಕ್ಸಾಸ್ಟ್ ಚೆನ್ನಾಗಿದೆ ಫ್ಯೂಚರ್. ಟಿಟಾನಿಯಮ್ ಎಕ್ಸಾಸ್ಟ್ ಅನ್ಕೋತೀನಿ. ಒಳ್ಳೆ ಸರಿ ಸೌಂಡಿಗೆ ಬರುತ್ತೆ ಸೌಂಡು. ಒಂದು ರೇರ್ ನಿಮಗೆ ರೇರ್ ಈ ಥರ ಟೈರ್ ಬರುತ್ತೆ. ರೇರಿಗೆ 150 ಸೆಕ್ಷನ್ 60 ಟೈರ್. ನಾರ್ಮಲ್ ಹಿಮಾಲಯನ್ ಟೈರ್ ಬರುತ್ತೆ ರೇರ್ ಟೈರ್. ಇದಕ್ಕೆ ರೇರು ಸಾಫ್ಟ್ ಕಾಂಪೌಂಡ್ ಟೈರ್, ಆಫ್ ರೈಡಿಂಗ್ ಟೈರ್ ಸಗಡೆ ಹಾಕಿದೆ. ರೇರ್ ನಿಮಗೆ ಚೆನ್ನಾಗಿದೆ. ಇಲ್ಲ ಈಗ ಇದು ಸಗಡೆ ಹಂಗೆ ಇದು ಸ್ವಲ್ಪ ರೇಸಿಂಗ್ ಬೈಕ್ ಡೆಲ್ಟ್ ಬೈಕ್ ಲುಕ್ ಬರೋದು ಇವೆಂಟ್ ಬರುತ್ತೆ. ನಮಗೆ ಕೊಟ್ಟಿದೆ ಒಂದು ಇಲ್ಲೇ ಲೋಗೋ ಪ್ರಸಿಫ್ ಅದು ಲೋಗೋ ನಡೀತಾ ಲೋಗೋ ಕೊಟ್ಟಿದ್ದಾರೆ. ಬ್ರಾಡಾಗಿ ಇಷ್ಟ ಆಯಿತು. ಮತ್ತು ಗಡ್ಡ ಗಾಡಿ ಸಗಡೆ ಇದೆ. ಜಸ್ಟ್ ಹಿಂಗೆ ನಾರ್ಮಲ್ 90s ಲುಕ್ 90 ಲುಕ್ ಯಶೋದ ಲುಕ್ ಥರ 90s ಲುಕ್ ಥರ ಕೊಟ್ಟಿದ್ದಾರೆ. ಬಿಟ್ಟರೆ ಫಸ್ಟ್ ಟೈಮ್ ಸೀಟು ಜಸ್ಟ್ ಟಕಲಾಗಿ ಹಾಕೊಂಡು ಕೂತಿದ್ದಾರೆ. ಸೀಟ್ ಹಂಗೆ ಇದು ಪಬ್ಲಿಕ್ ಸೆಗ್ಮೆಂಟ್ ಮಾಡ್ತಾರೆ ಫೀಚರ್. ಬಿಕಾಸ್ ಬೇರೆ ಬೈಕ್ಸ್ ಎಲ್ಲ ಇಲ್ಲಿದ್ದಾಗ ಬರುತ್ತೆ ಇಲ್ಲಿದ್ದಾಗ ಸೀಟ್ ಇರುತ್ತೆ. ರನ್ಫ್ರೆಲ್ಲ ಮತ್ತೆ ಸೀಟ್ ಹತ್ತಿರ ST ಜಾವ ಬೈಕ್ಸ್ ಎಲ್ಲ. ಇದು ಇನ್ನೂ ಮುಂದೆ ಒಂದು ಸೀಟ್ ಅನ್ಕೊಂಡಿದ್ದಾರೆ. ಕಸ್ಟಮರ್ ಕ್ಯಾನ್ ಜಸ್ಟ್ ಟಿಪ್ ಟಾಪ್ ಫ್ರಂಟ್ ಆ್ಯಂಡ್ ಹಿ ಕ್ಯಾನ್ ಗುಡ್ ಆಫರ್ಡಿಂಗ್. ದಟ್ಸ್ ಆ್ಯಂಡ್ ಗುಡ್ ಫೀಚರ್ ಎಸ್ಬಿಟ್ಟು ಅಂತ ಜೋನ್ ಬೈಕ್ ಬಿಟ್ಟು ಫ್ರಂಟ್ ಆ್ಯಂಡ್ ಬ್ಯಾಕು ಇಂಡೋರ್ ಮುಂದೆ ಸ್ಟೀಲ್ ಬೇಸ್ ಕೊಟ್ಟಿದ್ದಾರೆ ಆಫರ್ನಿಂಗ್. ಆಮೇಲೆ ಎಲ್ಲ ಬೇಕಿದೆ ಸ್ಟೀಲ್ಸ ಬರುತ್ತೆ ಆಫರ್. ಅದು ಬೇಕಿನ ಕಂಪೇರ್ ಮಾಡಿದ್ರೆ ಗ್ರೇಡ್ ಡಿಸ್ಪ್ಲೇ ಫ್ರಂಟ್ ಡಿಸ್ಪ್ಲೇಸು ಬರುತ್ತೆ. ಟ್ಯಾಂಕ್ ನನ್ನ ಪ್ರಕಾರ 12 ಲೀಟರ್ಸ್ ಹಾಕೋತೀನಿ ಬರೋದು ಗಾಡಿಗೆ ಅನ್ಕೋತೀನಿ. 12 ಲೀಟರ್ಸ್ ಬರುತ್ತೆ ಅನ್ಕೋತೀನಿ. 12 ಅಪ್ ಆ್ಯಂಡ್ ಫಾಲ್ಟ್ ಸಫಿಷಿಯೆಂಟ್ ಇದೆ ಅನ್ಕೋತೀನಿ ಗಾಡಿಗೆ. ಇದಕ್ಕೆ ಬರೋದು 1490 PS ಪವರ್ ಬರುತ್ತಂತೆ. 8500 km/h ಪವರ್ ಅಂತೆ. ಫ್ರಂಟಿಗೆ ಮುಂದೆ ಹೈಡ್ರಾಲಿಕ್ ಬ್ರೇಕ್ಸು, ಡಿಸ್ಕ್ ವಿತ್ ABS ಅದು ಅಂದರೆ ಒನ್ ಡಿಸ್ಕ್ ಅಂತೆ. 10 ಡಿಸ್ಕು. ಇದಕ್ಕೆ ಎಂಜಿನ್ ಬರೋದು ಎಂಜಿನ್ ಆದರೆ 2 ಸಿಲಿಂಡರು 4 ಸ್ಟ್ರೋಕ್ ಎಂಜಿನ್ ಡಿಯೋಸ್ ಎಂಜಿನ್ ಅಂತೆ. 4 ಬಾಲ್ per cylinder ಲಿಕ್ವಿಡ್ ಕೂಲ್. ನಾರ್ಮಲ್ ಹಿಮಾಲಯನ್ ಎಂಜಿನೇ ಕೊಟ್ಟಿದ್ದಾರೆ ಇದಕ್ಕೆ. ಹಿಮಾಲಯನ್ ಎಂಜಿನೇ ಇದಕ್ಕೆ ರೆಫರ್ ಆಗಿರಬೇಕಾದ್ರೆ ಹಿಮಾಲಯನ್ ಥರ ಇದಕ್ಕೆ 2 ಸಿಲಿಂಡರು 4 ಸ್ಟ್ರೋಕ್ ಎಂಜಿನ್ DOC 4 ಬಾಲ್ per cylinder ಲಿಕ್ವಿಡ್. ರೇರ್ ನಿಮಗೆ ಹೈಡ್ರಾಲಿಕ್ ಡಿಸ್ಕ್ ಬರುತ್ತೆ ಅಂತೆ. ವಿತ್ ABS 1 ಬ್ರೇಕ್ 240 mm ಬ್ರೇಕ್ ಫ್ರಂಟ್ 240 ರೇರ್ 240 320 ಫ್ರಂಟ್ ಅಂತ ಬರೋದು. ಮುಂದೆ 320 ಇಂದ 240 ಅಂತೆ. ಇದಕ್ಕೆ 6 ಸ್ಪೀಡ್ ಮ್ಯಾನುವಲ್ ಗೇರ್ಸ್ ಬರುತ್ತೆ ಅಂತೆ. ಗೊತ್ತಿಲ್ಲ ಇದೆ ವೆಟ್ ಮೆಶ್ ಗೇರ್ ಬಾಕ್ಸ, ವೆಟ್ ಮೆಶ್ ಕ್ಲಚ್ಚ ಇಲ್ಲ ನಾರ್ಮಲ್ ಕ್ಲಚ್ ಹೊರತ್ತೆ. ಅದೇನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಅನ್ಕೋತೀನಿ. ಫ್ರಂಟ್ ನಿಮಗೆ ಸಿಂಗಲ್ ವಿತ್ ಫ್ರಂಟ್ ಶಾಕ್ ಅಬ್ಸರ್ವರ್ ಅಂತ. ಅಪ್ ಶಾಕ್ ಬರೋಲ್ಲ ಅಂದರೆ ಫ್ರಂಟ್ ಗಾಡಿಗೆ ಬರೀ ಸಿಂಗಲ್ ನಾರ್ಮಲ್ ಬೇಕ್ ಥರ. ರೇರ್ ನಿಮಗೆ KBC ಸ್ಟೀರಿಯೋ ಸ್ಟಾಕ್ ಅಬ್ಸರ್ವ್ ಬರುತ್ತೆ. ಇದು ಅಡ್ಜಸ್ಟೇಬಲ್ ಪ್ರೀಲೋಡೆಡ್ ಸಸ್ಪೆನ್ಷನ್ ಅಂತ. ಆ್ಯಂಡ್ 40 Nm ಟಾರ್ಕ್ ಬರುತ್ತೆ ಅಂತ. ಆ್ಯಂಡ್ ಫ್ರಂಟ್ 19 ಇಂಚ್ ಟೈರು. ಫ್ರಂಟ್ ಮುಂದೆ 19 ಇಂಚು, ರೇರ್ 17 ಇಂಚ್ ಅಂತ. ಆ್ಯಂಡ್ ಟಾಪ್ ಸ್ಪೀಡ್ ಇದಕ್ಕೆ 160 ಟಾಪ್ ಸ್ಪೀಡ್ ಆಗುತ್ತೆ. 160 ಸ್ಪೀಡ್ ಟಾಪ್ ಸ್ಪೀಡ್ ಅಂತೆ. ಟ್ಯಾಂಕ್ ಬರೋದು 13.5 ಇದೆ. ನಾರ್ಮಲ್ ಬೇಸಿಕ್ ನಾರ್ಮಲ್ ಎಲ್ಲರೂ 13.96 12 to 13.5 ಲೀಟರ್ ಟ್ಯಾಂಕ್ ಬರುತ್ತೆ. ಡೀಸೆಂಟ್ ಟ್ಯಾಂಕ್ ಇದೆ ಇದಕ್ಕೆ. ಟ್ಯಾಂಕ್ ಇದೆ. ವೇಟ್ ಅಂತ ಅರೌಂಡ್ 180 to 200 days ಇದೆ. ಡೆಡ್ ವೇಟ್ ಅನ್ಕೋತೀನಿ ಗಾಡಿ. ಡೆಡ್ ವೇಟ್ ಅಷ್ಟು ಇರುತ್ತೆ ಇದು ವೇಟು ಆಲ್ಮೋಸ್ಟು. ಇದು ಟೆಸ್ಲಾ ಸ್ಟಾರ್ಟ್ ಆಗಿರಬೇಕು. ಟೆಸ್ಲಾ ಇದೆ ಅನ್ಕೋತೀನಿ ಗಾಡಿ ಇದು. 486 cc. ಓಕೆ, ನಾಟ್ 486 cc. ಓಕೆ, ನಾಟ್ ಯೂನಿಕ್ CC ನೋಡಿ. 450 kg ಇದೆ ಅಟೆನ್ಷನ್ ಬೈಕಲ್ಲಿ.
450 ಕ್ರೇಟ್ ಅಲ್ಲೆಲ್ಲೂ 450 ಮಾಡ್ತಾರೆ ಅಡ್ವೆಂಚರಲ್ಲಿ. ಇವರು 486 ತಡೆಯೋ ಜಾಸ್ತಿ ಇದ್ದಾರೆ ಸಿ ಸಿ ಇದ್ದಾರೆ ಅಷ್ಟೇ. ಬಟ್ ಈ ಕಲರ್ ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿ ಈ ಕಲರ್ ಚೆನ್ನಾಗಿ ಕಾಣ್ತದೆ. ಗೋಲ್ಡನ್ ಕಲರ್ ತರ ಕಾಣ್ತದೆ. ಫೀಚರ್ ಕಲರ್ ನೋಡ್ತಾ ಇದೆ, ಯೂನಿಕ್ ಕಲರ್ ಗೋಲ್ಡನ್ ಕಲರ್ ಇದೆ. ಗೋಲ್ಡನ್ ಕಲರ್ ಎಲ್ಲೋ ಕಲರ್ ಕಾಣಿಸ್ತಾರೆ, ಚೆನ್ನಾಗಿದೆ ಫೀಚರ್. ಇದು ಯೂನಿಕ್ ಇಷ್ಟ ಆಗಿದ್ದು ನನಗೆ ಅಂದರೆ ಫಸ್ಟು ಆಫ್ ರೋಡಿಂಗ್ ಸೀಟ್ಸ್ ಅಂತೆ. ಫಸ್ಟ್ ಸೀಟ್ ಇಷ್ಟ ಆಯ್ತು ನನಗೆ. ಸೆಕೆಂಡ್ ಇಷ್ಟ ಆಗಿದ್ದು ಇದದ್ದು ಮಿರರ್ ಇಷ್ಟ ಆಯ್ತು ನನಗೆ, ಸೆಕೆಂಡ್ ಮಿರರ್ಸು. ಥರ್ಡ್ ಇಷ್ಟ ಆಗಿದ್ದು ಇದರ ಸೈಡ್ ಲೋಗೋ ಕೊಟ್ಟಿರೋದು ಇಷ್ಟ, ಥರ್ಡ್ ಲೋಗೋ. ಫೋರ್ತ್ ಇಷ್ಟ ಹೆಲ್ಚಬಲ್ ಅಲ್ಯೂಮಿನಿಯಂ ಬರೀ ಇದೆ ಕ್ಯಾಲಿಪರ್ಸ್ ಇದೆ, ಕ್ಯಾಲಿಪರ್ಸು. ಫಿಫ್ತ್ ಇಷ್ಟ ಆಗಿದ್ದು ನನಗೆ ಪುರಾಣಿಯರ ಡಿಜಿಟಲ್ ಮೀಟರು. ಸಿಕ್ಸ್ತ್ ನನಗೆ ಕೀ ಇಷ್ಟ ಆಯಿತು. ಸೆವೆಂತ್ ಇಷ್ಟ ಆಗಿದ್ದು ಫ್ರಂಟ್ LED ಡ್ಯೂಲ್ LED ಸೆಟಪ್ ಲೈಟ್ಸು ವಿತ್ ಕ್ರ್ಯಾಚ್ ಕಾರ್ಡ್ ಅನ್ನೋ ಕೊಟ್ಟಿದ್ದಾರೆ, ಅದು ಇಷ್ಟ ಆಯಿತು. ಏಯ್ಟ್ ಇಷ್ಟ ಆಗಿದ್ದು ಫ್ರಂಟ್ ಡೆಲ್ಟಬಲ್ ಥರ ಕ್ರ್ಯಾಚ್ ಹಾಕೋ ಫ್ರಂಟ್ ಮರ್ಯಾದೆ ಕೊಟ್ಟಿದ್ದಾರೆ. ನೈನ್ತ್ ಇಷ್ಟ ಆಗಿದ್ದು ಈ ಟೈಪ್ಸ್ ಫ್ರಂಟ್ ಪಿರಲಿ ಟೈಪ್ ಕೊಟ್ಟಿದ್ದಾರೆ ಅಂತ. ನೈನ್ತ್ ಪಿರಲಿ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ 10th ಇಷ್ಟ ಆಗಿದ್ದು ಇದದು ಎಕ್ಸಾಸ್ಟ್ ಇಷ್ಟ ಆಗಿತ್ತು. ಇಷ್ಟ ಆಯಿತು. ಒಳ್ಳೆ ಪೀಸ್ ಹೋಗ್ತಾರೆ. ಇದು 10 ಫೀಟ್ ಯಾರಲ್ಲಿ ಇಷ್ಟ ಆಯಿತು ಅಂತ. ಇದಂತೂ ನಂತರ ಬಿಲೋ 5 lakhs rupees ಇದೆ. 1 ರೂಪಾಯಿ ಗಾಡಿ ಅನ್ಕೋಡಿ 5 lakhs ಬರುತ್ತೆ ಗಾಡಿ. ಇದಾದ ಲೈಫ್ ಈಗ ಎಲ್ಲಕ್ಕಿಂತ ಪುರಿ ಯಾರು ಮಕ್ಕಳ ಥರ ಕಾಣ್ತಾರೆ. ಏನು ಕಾಣ್ತಾರೆ ಲೈಫ್ ನನಗೆ ಏನು ಕಾಣಿಸಲ್ಲ ಲೈಫ್ ಇದು ಅಷ್ಟು ಪುರಾಣಿ ಇದೆ ಲೈಫ್ ಕೊಟ್ಟಿರೋ ಸೆಟಪ್ ನೋಡಿ ಅಷ್ಟು ಪುರಾಣಿ ಲೈಫ್ಸ್. ಈ ಟೇಲೈಟ್ ನೋಡಿ ಟೇಲೈಟ್ ಸೇಮ್ KTM ಥರ ಇದೆ ಟೇಲೈಟ್ಸು. ಇದು ಯಾರಿಗೂ ಗೊತ್ತಾಗಲ್ಲ, ಇದು ಇನ್ನಿಗೆ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಪುರಾಣಿ ಇದೆ ಟೇಲೈಟು. ಆ್ಯಂಡ್ ಹಿಂಗೆ ಬರುತ್ತೆ ಫ್ರೆಂಡ್ಸ್ ಸಪೋರ್ಟ್ ದೊಡ್ಡ ಕಾರ್ ಬೈಕ್ ಈ ಸೆಗ್ಮೆಂಟ್ ಅಡ್ವೆಂಚರ್ ಬೈಕ್ ಹೊಸಾಗ ಏನೂ ಕಾಣಿಸಲ್ಲ. ಅದು ಬ್ರೇಕ್ ಆಗಿರುತ್ತೆ ಅದಾಗಿದೆ ಅದು ಲೈಟ್ಸ್ ಇಂಡಿಕೇಟರ್ಸ್. ಅದೇ ಬ್ಯಾಕ್ ಕಂಟ್ರಿ ಮೋಡ್ ಎಲ್ಲಿದ್ದೆ ಚೆನ್ನಾಗಿ ಕಾಣಿಸ್ತಲ್ಲ. ರೇಡಿಯತ್ತೆ ಬಿಟ್ಟು ಎಷ್ಟು ಪ್ರೊಟೆಕ್ಷನ್ ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ ರೇಡಿಯೋಕ್ಕೆ ಇಲ್ಲೂ ಪ್ರೊಟೆಕ್ಷನ್ ಗಾಡಿ ರೇಡಿಯತ್ಗೆ. ನಮಗೆ ಇದು ಬೇರೆ ಬೈಕ್ಸ್ ರಾಯಲ್ ಎಲ್ಲ ಆಫ್ಲೈನ್ ಹಾಕ್ಕೋಬೇಕಾದ್ರೆ ಕಸ್ಟಮರು. ಈ ಕಾರಲ್ಲಿ ಕಸ್ಟಮರ್ ಕಂಪ್ನಿ ಹಾಕ್ಸ್ಬಿಟ್ಟಿದ್ದಾರೆ. ರೇಡಿಯೋ ಕಾರ್ ಹಾಕ್ಸ್ಬಿಟ್ಟಿದೆ, ಸೈಡ್ ರೇಡಿಯೋ ಕಾರು ಮತ್ತು ಗಾಡಿ ಇದು ಬೋಟ್ ಇದೆ ಹಾಕ್ಬಿಟ್ಟು ಕ್ರಾಶ್ ಕಾರ್ಡ್ ಹಾಕ್ಬಿಟ್ಟು ಹಿಂಗೆ ಕ್ರಾಶ್ ಕಾರ್ಡ್ ಇದೆ. ಅದರಲ್ಲಿ ಯೂನಿಕ್ ಕಸ್ಟಮರ್ ಪಾಯಿಂಟ್ ಬಿಟ್ಟು ಮತ್ತು ಅದಕ್ಕೆ ಈ ಗಾಡಿ ಕಸ್ಟಮರ್ ಹಾಗೆ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ಸ್ವಲ್ಪ ಅಪ್ರೈಟ್ ಇದೆ, ಅದರಲ್ಲಿ 100% ಅಪ್ರೈಟ್ ಇದೆ ಫಿಟ್ಟಿಂಗ್ ಗಾಡಿ ಇದು. ಕಂಟ್ರೋಲ್ಸ್ ಬಂದು ನಾರ್ಮಲ್ ಥರ ಕಿಲ್ ಸ್ವಿಚ್ಚು, ಇಂಡಿಕೇಟರ್ಸು, ಸೆಲ್ಸ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಿಟ್ಟು ಇಲ್ಲಿ ಬ್ರೇಕ್ ಫೀಲ್ ಆಗ್ತೀರ, ಹ್ಯಾಂಡಲ್ ಬಾರ್ ಅಡ್ಜಸ್ಟ್ ಮಾಡ್ತೀರ. ಮತ್ತು ಇಲ್ಲಿ ಬಂದರೆ ಲೆಫ್ಟಲ್ಲಿ ಬಂದರೆ ನಿಮಗೆ ಅಲ್ಲಿ ಹೈಯರ್ ನೋಡ್ಬೋದು ಅಡ್ಜಸ್ಟ್ ಮತ್ತು ಇದು ಹಜಾರ್ ಲೈಟ್ಸು, ಇಂಡಿಕೇಟರ್ಸು, ಹಾರ್ನ್ ರೀಸೆಂಟ್ ಹಾರ್ನ್ ಇದೆ ಕೊಡ್ತೀನಿ. ಹಾರ್ನು ಇಷ್ಟ ಬಿದ್ದು ನಮ್ಮಲ್ಲಿ ಬರ್ತಾನೆ ಫಿಯರ್ಸ್ ಇದೆ ಗಾಡಿ ಫಿಯರ್ಸ್ ಅಲ್ಲ ಅಷ್ಟೇ. ಇದು ನಾನು ಇದು ಇಷ್ಟೇ. ಇಲ್ಲಿ ಫ್ಲಿಕ್ಸ್ ಅಂತಾರೆ ಎಷ್ಟು ಬರ್ತಾರೆ ಎಷ್ಟು ಹಿಂಗೆ ಬರುತ್ತೆ ಸ್ಪೆಷಲ್ ಟೈಪ್ ಓಪನ್ ಆಗುತ್ತೆ. ಚೆನ್ನಾಗಿದೆ ಫೀಚರ್, ಬೇಸಾಯಿತು ಫೀಚರ್ ಗಾಡಿ ಇದು ಅಷ್ಟೇ. ವೆರಿ ಯೂನಿಕ್ ಸೆಗ್ಮೆಂಟಲ್ಲಿ ಇದ್ದಾರೆ ಗಾಡಿ ಇದ್ದಾರೆ. ನೋಬರಿ ಅದನ್ನೇ ಇದೆ ಸೆಗ್ಮೆಂಟ್ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ ಅಷ್ಟೇ. ವಿಡಿಯೋಗೆ ಈ ವಿಡಿಯೋ ಇಷ್ಟಪಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಶಾರ್ಟ್ಲಿ ಗ್ಯಾಸ್ ಬಾಯ್.